ನೂತನ ಸಿಎಂ ಆಗಿ ಇವತ್ತು ಡಿಕೆ ಶಿವಕುಮಾರ್ ಪದಗ್ರಹಣ ಮಾಡ್ತಾ ಇದ್ದಾರೆ. ಇವತ್ತು ಸಂಜೆ ಲೋಕಭವನದಲ್ಲಿ ಕಾರ್ಯಕ್ರಮ ನಡೆಯುತ್ತೆ. ಸಂಜೆ 4 ಗಂಟೆಗೆ ಪದಗ್ರಹಣ ಕಾರ್ಯಕ್ರಮ ಇದೆ. ಲೋಕಭವನ ರಸ್ತೆ, ವಿಧಾನಸೌಧ ಸುತ್ತಮುತ್ತ ಭಾರಿ ಭದ್ರತೆ ಇದೆ. ನಿಯೋಜಿತ ಸಿಎಂ ಡಿಕೆ ಶಿವಕುಮಾರ್ಗೆ ಶುಭ ಕೋರುವ ಫ್ಲೆಕ್ಸ್ಗಳು ಅಬ್ಬರಿಸ್ತಾ ಇದೆ. ಲೋಕಭವನಕ್ಕೆ ವಿಐಪಿ, ವಿವಿಐಪಿ ಪಾಸ್ ಇದ್ದವರಿಗೆ ಮಾತ್ರ ಪ್ರವೇಶ ಇದೆ. ಮಧ್ಯಾಹ್ನ 12 ಗಂಟೆಯಿಂದ ರಾತ್ರಿ 8 ಗಂಟೆ ತನಕ ಸಂಚಾರವನ್ನ ಬದಲು ಮಾಡಲಾಗಿದೆ. ಲೋಕಭವನದ ಸುತ್ತಮುತ್ತ ಪ್ರಮುಖ ರಸ್ತೆಗಳೇನಿದೆ ಆ ರಸ್ತೆಗಳೆಲ್ಲ ಬಂದ್. ಆಲ್ಟರ್ನೇಟಿವ್ ಮಾರ್ಗವನ್ನ ವಾಹನ ಸವಾರರು ಬಳಸಬೇಕು. ಮಧ್ಯಾಹ್ನ 12 ಗಂಟೆಯಿಂದ ರಾತ್ರಿ 8 ಗಂಟೆ ತನಕವೂ ಲೋಕಭವನ ಸುತ್ತಮುತ್ತದ ಪ್ರಮುಖ ರಸ್ತೆಗಳು ಬಂದ್ ಆಗಿರುತ್ತೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಲೋಕಭವನದ ಕಾರ್ಯಕ್ರಮಕ್ಕೆ ಈಗಾಗಲೇ ಭರ್ಜರಿ ಸಿದ್ಧತೆಗಳು ಲೋಕಭವನದ ಒಳಗೂ ನಡೀತಾ ಇದೆ. ಅದರ ಜೊತೆಗೆ ಲೋಕಭವನದ ಹೊರಗಡೆ ಫ್ಲೆಕ್ಸ್ಗಳ ರಾರಾಜಿಸ್ತಾ ಇದೆ. ಭದ್ರತೆ ಬಗ್ಗೆ ಗಮನ ಕೊಡಲಾಗಿದೆ. ಸದ್ಯಕ್ಕೆ ಅಲ್ಲಿನ ಚಿತ್ರಣ ಹೇಗಿದೆ, ವಿವರಿಸೋದಾದ್ರೆ? ಶ್ವೇತಾ, ಖಂಡಿತ ಲೋಕಭವನದಲ್ಲಿ ಡಿಕೆ ಶಿವಕುಮಾರ್ ಅವರ ಪದಗ್ರಹಣಕ್ಕೆ ಎಲ್ಲಾ ರೀತಿಯ ಸಿದ್ಧತೆ ಆಗಿರ್ತಕ್ಕಂಥದ್ದು. ಅದರಲ್ಲೂ ಮುಖ್ಯವಾಗಿ ಬೆಂಗಳೂರು ಪೊಲೀಸರು, ಕೆಎಸ್ಆರ್ಪಿ ಮತ್ತೆ ಕೇಂದ್ರ ವಲಯ ಪೊಲೀಸರನ್ನ ಭದ್ರತೆಗೆ ನಿಯೋಜನೆ ಮಾಡಲಾಗಿದೆ. ಲೋಕಭವನ ಸುತ್ತಮುತ್ತ ಸೇರಿದಂತೆ ಎಲ್ಲಾ ರೀತಿಯ ರಸ್ತೆಗಳಲ್ಲೂ ಸಹ ಪೊಲೀಸರು ನಿಯೋಜನೆ ಮಾಡಿರ್ತಕ್ಕಂಥದ್ದು. 50 ಮೀಟರ್ ಒಬ್ಬ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಮುಖ್ಯವಾಗಿ ನಾವೀಗ ಅಲ್ಲೇ ಇರ್ತಕ್ಕಂಥದ್ದು ಲೋಕಭವನದಲ್ಲಿ ಈಗಾಗಲೇ ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೆ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಪೊಲೀಸರು ಒಬ್ಬೊಬ್ಬರಾಗೆ ಬರ್ತಾ ಇದ್ದಾರೆ. ಏನು 12 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ಸಹ ರಸ್ತೆಗಳನ್ನ, ಲೋಕಭವನಕ್ಕೆ ಸಂಪರ್ಕಿಸಿದಂತ ರಸ್ತೆಗಳನ್ನ ಬಂದ್ ಮಾಡಲಾಗುತ್ತೆ. ಇಲ್ಲಿ ಮುಖ್ಯವಾಗಿ ಡಿಕೆ ಶಿವಕುಮಾರ್ ಅವರ ಸಿಎಂ ಆಗಿ ಪ್ರಮಾಣ ವಚನ ಹಿನ್ನೆಲೆಯಲ್ಲಿ ಬಂಟಿಂಗ್ಸ್, ಬ್ಯಾನರ್ ದೊಡ್ಡ ಮಟ್ಟದಲ್ಲಿ ಹಾಕಿರ್ತಕ್ಕಂಥದ್ದು. ರಸ್ತೆ ತುಂಬೆಲ್ಲ ಸಹ ಕಾಂಗ್ರೆಸ್ ಬಾವುಟಗಳೇ ಸಹ ರಾರಾಜಿಸ್ತಾ ಇದಾವೆ. ಲೋಕಭವನ ಸುತ್ತಮುತ್ತ ಸಹ 3500ಕ್ಕೂ ಹೆಚ್ಚು ಪೊಲೀಸರನ್ನ ಭದ್ರತೆಗೆ ನಿಯೋಜನೆ ಮಾಡಿರ್ತಕ್ಕಂಥದ್ದು. ಪ್ರತಿಯೊಬ್ಬರನ್ನ ಲೋಕಭವನಕ್ಕೆ ಯಾರೆಲ್ಲ ಬರ್ತಾರೆ, ಪಾಸ್ಗಳಿರುತ್ತೆ, ಅವರನ್ನೆಲ್ಲ ಸಹ ತಪಾಸಣೆ ಮಾಡಿ ಒಳಗಡೆ ಬಿಡ್ತಾರೆ. ಪಾಸ್ ಇದ್ದವ್ರಿಗೆ ಮಾತ್ರ ಒಳಗಡೆ ಬಿಡೋದಕ್ಕೆ ಎಲ್ಲಾ ರೀತಿಯ ಮಾಹಿತಿಯನ್ನ ಪೊಲೀಸರು ತೆಗೆದುಕೊಂಡಿರ್ತಕ್ಕಂಥದ್ದು. ಲೀಸ್ಟ್ ಅನ್ನ ತೆಗೆದುಕೊಂಡಿದ್ದಾರೆ. ಯಾರೆಲ್ಲ ವಿವಿಐಪಿ ಪಾಸ್ಗಳಿದಾವೆ, ವಿಐಪಿ ಪಾಸ್ಗಳಿದಾವೆ, ವಾಹನಗಳ ಪಾಸ್ಗಳಿದಾವೆ, ಅವರಿಗೆ ಮಾತ್ರ ಒಳಗಡೆ ಎಂಟ್ರಿ ಕೊಡೋದಕ್ಕೆ ಅವಕಾಶ ಇರತಕ್ಕಂಥದ್ದು. ಉಳಿದಂತೆ ಈ ಕಡೆ ಏನಿದಾವೆ, ಈ ರಸ್ತೆ ಏನಿದೆ ತಿಮ್ಮಯ್ಯ ಸರ್ಕಲ್ಗೆ ಸಂಪರ್ಕ ಕಲ್ಪಿಸುತ್ತೆ. ಏನು ಪೋಸ್ಟ್ ಆಫೀಸ್ ಇಂದ ಬರ್ತಕ್ಕಂಥ ವಾಹನಗಳೇನಿದಾವೆ ಅಲ್ಲಿ ತಿಮ್ಮಯ್ಯ ಸರ್ಕಲ್ ನಲ್ಲೇ ಸಹ 2 ಗಂಟೆ ನಂತರ ಸ್ಟಾಪ್ ಮಾಡಲಾಗುತ್ತೆ. ಮುಖ್ಯವಾಗಿ ಯಾವುದೇ ರೀತಿ ವಾಹನಗಳು ಕಂಜೆಸ್ಟೆಡ್ ಆಗಬಾರ್ದು, ಜನ ಜಾಸ್ತಿ ಸೇರ್ಬೋದು. ಸುಮಾರು 10 ರಿಂದ 15 ಸಾವಿರ ಜನ ಪ್ರಮಾಣ ವಚನ ಸಮಾರಂಭಕ್ಕೆ ಸೇರ್ಬೋದು ಹಿನ್ನೆಲೆಯಲ್ಲಿ ಅಲ್ಲೇ ಸಹ ತಿಮ್ಮಯ್ಯ ಸರ್ಕಲ್ ನಲ್ಲೇ ಸಹ ವಾಹನಗಳನ್ನ ಬಂದ್ ಮಾಡ್ತಾರೆ. ನಂತರ ಎಲ್ಲ ಇಲ್ಲಿ ವಿವಿಐಪಿಗಳ ಮೂವ್ಮೆಂಟ್ ಆಗಿರ್ಬೋದು, ಜನರ ಸೇರೋ ಮೂವ್ಮೆಂಟ್ ಆಗಿರ್ಬೋದು, ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರಿದ್ರೆ ವಾಹನಗಳ ನಿರ್ಬಂಧ, ಸಂಚಾರ ನಿರ್ಬಂಧ ಮಾಡಿ ಪೊಲೀಸರು, ಟ್ರಾಫಿಕ್ ಪೊಲೀಸರು 1300ಕ್ಕೂ ಟ್ರಾಫಿಕ್ ಪೊಲೀಸರನ್ನ ನಿಯೋಜನೆ ಮಾಡಿರ್ತಕ್ಕಂಥದ್ದು. ಇನ್ನು ಡಿಕೆ ಶಿವಕುಮಾರ್ ಕೂಡ ಸೂಚನೆಗಳನ್ನ ಕೊಟ್ಟಿದ್ದಾರೆ. ಸಿಚುವೇಶನ್ ನೋಡಿಕೊಂಡು ಟ್ರಾಫಿಕ್ ಅನ್ನ ಡೈವರ್ಟ್ ಮಾಡಿ, ರಸ್ತೆಗಳನ್ನ ಬಂದ್ ಮಾಡಿ ಅಂತ ಹೇಳಿ ಈಗಾಗಲೇ ಬೆಂಗಳೂರು ಪೊಲೀಸರಿಗೆ, ಬೆಂಗಳೂರು ಕಮಿಷನರ್ ಸೀಮಂತ್ ಕುಮಾರ್ ಸೇರಿದಂತೆ ಹಿರಿಯ ಅಧಿಕಾರಿಗಳಿಗೆ ಡಿಕೆ ಶಿವಕುಮಾರ್ ಸೂಚನೆ ಕೊಟ್ಟಿದ್ದಾರೆ. ಸಿಚುವೇಶನ್ ನೋಡಿಕೊಂಡು ನೀವು ಹ್ಯಾಂಡಲ್ ಮಾಡಿ, ಸಾರ್ವಜನಿಕರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು. ಹೀಗಾಗಿ ರಸ್ತೆಯಲ್ಲಿ ಪ್ರತಿನಿತ್ಯ ಸಾವಿರಾರು ಲಕ್ಷಾಂತರ ವಾಹನಗಳು ಲೋಕಭವನ ರಸ್ತೆಯಿಂದ ಚಾಲುಕ್ಯ ಸರ್ಕಲ್ಗೆ ಸಂಪರ್ಕ ಕಲ್ಪಿಸುತ್ತೆ. ಈ ರೋಡ್ ಅನ್ನ ಡೈವರ್ಟ್ ಮಾಡಿದ್ರೆ ಸಾಕಷ್ಟು ಸಂಚಾರ ವ್ಯತ್ಯಯ ಉಂಟಾಗುತ್ತೆ. ಹೀಗಾಗಿ ನೀವು ಎಲ್ಲಿ ಜನಸಾಂದ್ರತೆ ಹೆಚ್ಚಾಗಿರುತ್ತೆ, ಜನ ಜಾಸ್ತಿ ಬರ್ತಾರೆ, ಆ ಸಂದರ್ಭದಲ್ಲಿ ಮಾತ್ರ ರೋಡ್ ಅನ್ನ ಬಂದ್ ಮಾಡಿ. ಅಲ್ಲಿವರೆಗೂ ಸಹ ನೀವು ರೋಡ್ ಅನ್ನ ಕ್ಲಿಯರ್ ಮಾಡ್ತಾ ಇರಿ, ರೋಡ್ ಅನ್ನ ವಾಹನಗಳನ್ನ ಓಡಾಡೋದಕ್ಕೆ ಬಿಟ್ಟಿರಿ ಅಂತ ಹೇಳಿದರೆ. ಹೀಗಾಗಿ ಲೋಕಭವನದ ರಸ್ತೆ ಏನಿದೆ 2 ಗಂಟೆಗೆ ಬಂದ್ ಮಾಡಬೇಕು. ಆದ್ರೆ ಸಿಚುವೇಶನ್ ನೋಡಿಕೊಂಡು ಜನ ಜಾಸ್ತಿ ಆದ ನಂತರ ರಸ್ತೆಯನ್ನ ಬಂದ್ ಮಾಡೋದಕ್ಕೆ ಡಿಕೆ ಶಿವಕುಮಾರ್ ಸೂಚನೆ ಕೊಟ್ಟಿರ್ತಕ್ಕಂಥದ್ದು. ಎಲ್ಲಾ ರೀತಿ ಬಂಟಿಂಗ್ಸ್, ಬ್ಯಾನರ್ ದೊಡ್ಡ ಮಟ್ಟದಲ್ಲಿ ಹಾಕಿದರೆ ಕಾರ್ಯಕರ್ತರು ಬರ್ತಾರೆ, ವಿಐಪಿಗಳು ಬರ್ತಾರೆ. ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ ಕಾಂಗ್ರೆಸ್ ಆಡಳಿತದಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳು, ಸಚಿವರು, ಮಾಜಿ ಸಚಿವರು ಎಲ್ಲರೂ ಸಹ ಸಿನಿಮಾ ರಂಗ ಎಲ್ಲರೂ ಬರ್ತಾ ಇರೋದ್ರಿಂದ, ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಇರೋದ್ರಿಂದ ಸಾಕಷ್ಟು ಭದ್ರತೆ ಕೈಗೊಳ್ಳಬೇಕಾಗುತ್ತೆ. ಹೀಗಾಗಿ 3500ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಿರ್ತಕ್ಕಂಥದ್ದು. ಯಾವುದೇ ರೀತಿ ಅಹಿತಕರ ಘಟನೆ
ಮಾಡಿಬಾರ್ದು ಅಂತೇಳಿ ಎಲ್ಲಾ ರೀತಿಯ ತಪಾಸಣೆಗಳನ್ನ ಕೈಗೊಳ್ಳಲಾಗುತ್ತೆ. ಇಲ್ಲಿ ಏನಿದೆ ಈ ಲೋಕಭವನದ ಮುಂದಗಡೆ ಏನಿದೆ ಒಂದು ಟೆಂಟ್ ಅನ್ನ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು. ಪ್ರತಿಯೊಬ್ರು ಯಾರೆಲ್ಲ ಬರ್ತಾರೆ ಅವರ ಪಾಸ್ ಗಳನ್ನ ಪರಿಶೀಲನೆ ಮಾಡಿ ನಂತರ ಎಲ್ಲರನ್ನ ಒಳಗಡೆ ಬಿಡ್ತಾರೆ. ಇಲ್ಲಿ ವಾಹನಗಳೇನಿದೆ ಗೇಟ್ ನಲ್ಲೇ ಸಹ ತಪಾಸಣೆ ಆಗುತ್ತೆ. ವಿವಿಐಪಿ ವಾಹನಗಳಿಗೆ ಪಾಸ್ ಇದ್ರೆ ಮಾತ್ರ ಎಂಟ್ರಿ, ಪಾಸ್ ಇಲ್ಲದವ್ರಿಗೆ ಅಲ್ಲೇ ತಿಮ್ಮಯ್ಯ ಸರ್ಕಲ್ ನಲ್ಲಿ ಎಂಟ್ರಿ ಕ್ಲೋಸ್ ಮಾಡ್ತಾರೆ. ಈ ವೆಹಿಕಲ್ ಗಳೇನಿದೆ ಈ ವೆಹಿಕಲ್ಗಳು ಇವಿ ವೆಹಿಕಲ್ ಗಳನ್ನ ಬಳಸೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ತಿಮ್ಮಯ್ಯ ಸರ್ಕಲ್ ನಲ್ಲಿ ಗಾಲ್ಫ್ ಕೋರ್ಟ್ ಗಳಿಗೆ ಬರ್ತಕ್ಕಂಥ 7 ಸೀಟರ್ ಇರ್ತಕ್ಕಂಥ ವೆಹಿಕಲ್ ಗಳೇನಿದಾವೆ ಇವಿ ವೆಹಿಕಲ್ ಗಳನ್ನ ಡ್ರಾಪ್ ಪಿಕಪ್ ಮಾಡೋದಕ್ಕೆ ಮುಂದಾಗ್ತಾರೆ. ಯಾವ ವಾಹನಗಳು ಅವ್ರ ಪಾಸ್ ಇರೋದಿಲ್ಲ, ವಿಐಪಿ ಇರ್ತಾರೆ, ಅವರನ್ನ ಆ ವಾಹನಗಳನ್ನ ಅಲ್ಲೇ ಸ್ಟಾಪ್ ಮಾಡ್ತಾರೆ. ತಿಮ್ಮಯ್ಯ ಸರ್ಕಲ್ ನಲ್ಲಿ ಸ್ಟಾಪ್ ಮಾಡಿ ಆ ಡ್ರಾಪ್ ಅಂಡ್ ಪಿಕಪ್ ಮಾಡಿಕೊಂಡು ಆ ಇವಿ ವೆಹಿಕಲ್ ಗಳಲ್ಲಿ ಮಾತ್ರ ಒಳಗೆ ಎಂಟ್ರಿ ಕೊಡ್ತಿರ್ತಕ್ಕಂಥದ್ದು. ಒಟ್ಟಾರೆ ಸಾಕಷ್ಟು ಬಂದೋಬಸ್ತ್ ಕೈಗೊಂಡಿದ್ದಾರೆ. ಯಾವುದೇ ರೀತಿ ಅಹಿತಕರ ಘಟನೆ ನಡೀಬಾರ್ದು. ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರ್ತಾರೆ, ಜನಸಂದಣಿ ಆಗಿರೋದ್ರಿಂದ ನುಗ್ಲಾಗ್ಬೋದು. ವಾಹನಗಳ ಸಂಪೂರ್ಣವಾಗಿ ಬಂದ್ ಮಾಡ್ತಾರೆ. ಮತ್ತೆ ಅಕ್ಕಪಕ್ಕ ಏನ್ ಬ್ಯಾರಿಕೇಡ್ ಗಳನ್ನ ಅಳವಡಿಸಿದ್ದಾರೆ. ಯಾರು ಸಹ ರಸ್ತೆಯ ಇಕ್ಕೆಲಗಳಲ್ಲಿ ನಿಲ್ಬೇಕು ಹೊರತು ಮೇನ್ ರಸ್ತೆಯಲ್ಲಿ ಯಾರಿಗೂ ಸಹ ನಿಲ್ಬಾರ್ದು. ವಿಐಪಿ ವಾಹನಗಳು ಬಂದಾಗ ಟ್ರಾಫಿಕ್ ಜಾಮ್ ಆಗೋ ಸಾಧ್ಯತೆ ಇರುತ್ತೆ. ಹೀಗಾಗಿ ಆ ಕಡೆ ಜನರು ಏನ್ ಬರ್ತಾರೆ, ಕಾರ್ಯಕರ್ತರು ಏನ್ ಬರ್ತಾರೆ, ಅಭಿಮಾನಿಗಳು ಡಿ ಕೆ ಶಿವಕುಮಾರ್ ಅವರ ಅಭಿಮಾನಿಗಳು ಏನ್ ಬರ್ತಾರೆ, ಅವ್ರು ಯಾರು ಸಹ ರಸ್ತೆಯಲ್ಲಿ ನಿಲ್ಬಾರ್ದು ಅಂತ ಹೇಳಿ ಸೂಚನೆ ಕೊಟ್ಟಿದ್ದಾರೆ. ರಸ್ತೆ ಅಕ್ಕಪಕ್ಕ ನಿಂತ್ಕೊಂಡು ನೋಡ್ಬೇಕು. ಮತ್ತೆ LCD ಈ ಅಕ್ಕಪಕ್ಕ ಸುತ್ತಮುತ್ತ LCD ಗಳ ವ್ಯವಸ್ಥೆ ಮಾಡ್ತಾರೆ. ಆಗ ಡಿ ಕೆ ಶಿವಕುಮಾರ್ ಅವರ ಪ್ರಮಾಣ ವಚನ ಸ್ವೀಕಾರ ಮಾಡೋದು ಸಮಾರಂಭವನ್ನ LCD ಮೂಲಕ ವಾಚ್ ಮಾಡೋದಕ್ಕೆ ಸಹ ವ್ಯವಸ್ಥೆ ಮಾಡತಕ್ಕಂಥದ್ದು. ಒಟ್ಟಿನಲ್ಲಿ ಸಾರ್ವಜನಿಕರಿಗೆ ಯಾರಿಗೂ ಸಹ ತೊಂದರೆ ಆಗಬಾರ್ದು, ಟ್ರಾಫಿಕ್ ಜಾಮ್ ಆಗಬಾರ್ದು, ಅನಾನುಕೂಲ ಆಗಬಾರ್ದು ಅನ್ನೋ ಸೂಚನೆಯನ್ನ ಬೆಂಗಳೂರು ಕಮಿಷನರ್ ಸೇರಿದಂತೆ ಹಿರಿಯ ಅಧಿಕಾರಿಗಳಿಗೆ ಡಿ ಕೆ ಶಿವಕುಮಾರ್ ಸೂಚನೆ ಕೊಟ್ಟಿರೋದು ಅಂತದ್ದು. ಅದೇ ರೀತಿ ಪ್ರಮಾಣ ವಚನ ಸಮಾರಂಭಕ್ಕೆ ಸೂಕ್ತ ಬಂದೋಬಸ್ತನ್ನ ಬೆಂಗಳೂರು ಸಿಟಿ ಪೊಲೀಸರು ಮಾಡ್ಕೊಂಡಿದ್ದಾರೆ. ಶ್ವೇತಾ, ಎಸ್, ಥ್ಯಾಂಕ್ ಯು ಕಿರಣ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.